ಆಗಿದ್ದೆ. ಆ ಕೇಸಲ್ಲಿ ಕೋರ್ಟಲ್ಲಿ ನನ್ನ ಕಡೆ 5 ಲಕ್ಷ ಆಗಿತ್ತು. ಇಲ್ಲಿಂದ ಪಾರ್ಟಿ ಬಂದು ಅಪೀಲು ಹೋಗಿ KGF ಅಲ್ಲಿ KGF ನನಗೆ 5 ಲಕ್ಷ ಆರ್ಡರ್ ಆಗಿದೆ. ತಿರ್ಗಾ ಮತ್ತೆ ಬಂದು ಇಲ್ಲಿ ಕೋರ್ಟಲ್ಲಿ ಕೇಸ್ ಹಾಕಿದ್ದಾಗ ನಾರಾಯಣಪ್ಪ ಅವರು ಡೆಪಾಸಿಟ್ ದುಡ್ಡು 1 ಲಕ್ಷ ಕೊಡಿಸಿದ್ದಾರೆ ಗೌರ್ಮೆಂಟಿಂದ. ಕೋರ್ಟ್ ಕಡೆಯಿಂದ 1 ಲಕ್ಷ ಬಂದಿದೆ. ನನಗೆ ಗೊತ್ತಿಲ್ಲದಿರೇ 2 ಲಕ್ಷ ಒಂದು ಬಾರಿ, 1,30,000 2 ಬಾರಿ ತೊಗೊಂಡು 3,30,000 ನಾರಾಯಣಪ್ಪ ಅವರು ವಕೀಲರು ನನಗಿನ್ನೂ ಕೊಟ್ಟಿಲ್ಲ. ಫೆಬ್ರವರಿ 24ನೇ ತಾರೀಕು ಮೂರ್ತಿಯವ್ರನ್ನ ಅರೆಸ್ಟ್ ಮಾಡ್ಕೊಂಬಂದಾಗ ಪೊಲೀಸ್ನವರು ಜಡ್ಜು ಮೇಡಮ್ ಅವ್ರು ಹೇಳೋವರೆಗೂ ಅವ್ರ ಕಡೆ 3,30,000 ಸೇರಿರೋದು ನನ್ನ ಗಮನಕ್ಕೆ ಬಂದಿಲ್ಲ. ಜಡ್ಜ್ ಮೇಡಮ್ ಅವರು ಹೇಳಿದ ಮೇಲೆ ಜಡ್ಜ್ ಮೇಡಮ್ ಅವ್ರಿಗೆ ಹೇಳಿದ್ರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪತ್ತ ಇದ್ದಾರೆ. 6 ಸಲ ಕರೆದಿದ್ದಾರೆ ಕೇಸ್. ಅವತ್ತು ಜಡ್ಜ್ ಮೇಡಮ್ ಅವರು ಮುಂದ್ಗಡೆನೇ ಬಂದಿಲ್ಲ ನಾರಾಯಣಪ್ಪ ಅವರು. ಹಂಗಾಗಿ ತಿರ್ಗಾ ಒಂದು 10-15 ಸಲ ಅವರು ಆಫೀಸ್ಗೆ ತಿರುಗಾಡಿದ್ದೀನಿ. ಇದುವರೆಗೂ 1 ರೂಪಾಯಿ ನ್ಯಾಯ ಪೈಸೆ ಬಂದಿಲ್ಲ ನನಗೆ. ಇದರಿಂದ ನಿಮ್ಮಿಂದ ಇದು ಅನುಕೂಲ ಆಗಬೇಕಂತೇಳಿ ಎಲ್ಲರೂ ಒಂದು ಕಡೆಯಿಂದ ಕೋರ್ತಾ ಇದ್ದೀನಿ. ಇವತ್ತು ಕೇಸ್ ಫೈಲ್ ಮಾಡಿದ್ದೀನಿ. 27ನೇ ತಾರೀಕು ಜಡ್ಜ್ ಸಾಹೇಬರು ಆರ್ಡರ್ ಮಾಡೋಣ ಅಂತೇಳಿ ಟೈಮ್ ಕೊಟ್ಟಿದ್ದಾರೆ. ಬಡವ ಎಷ್ಟೋ ಬಾರಿ ಕೇಳಿದ್ರೆ ಕೂಡ 3,30,000 ನನಗೆ ಬರಬೇಕು. ನನಗಿನ್ನೂ 1 ರೂಪಾಯಿ ನ್ಯಾಯ ಪೈಸೆ ಬಂದಿಲ್ಲ. 3,30,000 ಜನ ಅನ್ಯಾಯ ಮಾಡ್ತಾಯಿದೆ. ಇನ್ನು ವಕೀಲರು ಹಿಂಗೆ ಮಾಡೋವಾಗ ನಾನು ಯಾವ ದಾರಿ ಹಿಡ್ಕೊಂಡು ಹೋಗ್ಬೇಕು? ಇವ್ರಿಗೆ ಕೊಟ್ಟೆ ಸಂಘಕ್ಕೆ, ವಕೀಲರ ಸಂಘಕ್ಕೆ ಮಾರ್ಚ್ 7ನೇ ತಾರೀಕು, ಮಾರ್ಚ್ 25ನೇ ತಾರೀಕು ಕೊಟ್ಟಿದ್ದೀನಿ. ಅವರಿಂದನೂ ಏನೂ ಅನುಮತಿ ಕೊಟ್ಟಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ. ಅವರು ನ್ಯಾಯಾಲಯದಲ್ಲೇ ಪ್ರಕರಣ ಇತ್ಯರ್ಥ ಪಡ್ಕೊಳ್ಳಿ ಅಂತೇಳಿ ಅವರು ಎಂಡರ್ಸ್ಮೆಂಟ್ ಕೊಟ್ಟಿದ್ದಾರೆ. SP ಕೊಟ್ಟಿದ್ದೀನಿ. ಅವರಿಂದನೂ ನ್ಯಾಯ ದೊರಿಲ್ಲ. ನಾನು ಇಲ್ಲಿ ಬಿಟ್ಟು ಇನ್ನೆಲ್ಲಿ ಹೋಗಬೇಕು? ಬೆಂಗಳೂರು ಬಾರ್ಕೋಡೇನೋ ಹೋಗಬೇಕು ಅಂದರೆ ಇಲ್ಲಿಂದ ಒಂದು ಅನುಮತಿ ತೊಗೊಂಬರ್ಬೇಕು. ಇಲ್ಲ ಸಂಘದಿಂದ, ವಕೀಲರ ಸಂಘದಿಂದ ಒಂದು ಲೆಟರ್ ತೊಗೊಂಬಂದು ನಾವು ಬುಕ್ ಮಾಡ್ತೀರಿ ಅಂತ ಹೇಳ್ತಾರೆ. ವಕೀಲರ ಹಿಂಗೆ ಮಾಡೋವಾಗ ನಮ್ಮಂಥ ಬಡಪಾಯಿಗಳು ಎಲ್ಲಿ ಹೋಗಬೇಕು? ನೀವೇ ಹೇಳ್ಬೇಕಾ ಉತ್ತರ?